ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಮಾನ್ಯತಾ ಬಂಡವಾಳ ಬಿಚ್ಚಿಟ್ಕೊಳ್ಳೋ ಸಮಯ ಬಂದದ್ದಾಗಿದೆ. ಚಾರು ಮನೆಯವರ ಮುಂದೆ ಸತ್ಯ ಹೇಳುವ ಸಮಯ ಕೂಡ ಬಂದಿದ್ದಾಯ್ತು. ಅದರ ಜೊತೆಗೆ ಅತ್ತ ಕಡೆ ವೈಶಾಖ ಮನೆಯವ್ರಿಗೆ ವಿಷ ಹಾಕಿ ಸಾಯಿಸೋಕೆ ಮುಂದಾಗ್ತಿದ್ರೆ ಕಿಟ್ಟಿಯ ಲವರ್ ಎಂಟ್ರಿ ಕೊಡ್ತಿದ್ದಾರೆ. ಅದರ ಜೊತೆಗೆ ದತ್ತಾಬಾಯ್ ವೈಶಾಖಗೆ ಲಗಾಮು ಹಾಕೋಕೆ ಸಿದ್ಧವಾಗಿದ್ದಾರೆ. ಹಾಗಿದ್ರೆ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಚಾರು ಮತ್ತೆ ಚಾರಿ ಮಾನ್ಯತಾ ಮನೆಗೆ ಬಂದಿದ್ದಾರೆ. ಇತ್ತ ಕಡೆ ಜೈಶಂಕರ್ ಅವರು ಚಾರು ನಾನು ನೋಡಿದ್ದೆ, ಯಾಕೆ ಈ ರೀತಿ ಇದೆಯಮ್ಮ, ಏನಾಯ್ತು ಅಂತ ಕೇಳ್ತಿದ್ರೆ ಈ ಕಡೆ ಚಾರಿ ಕೂಡ ನಾನು ಕೂಡ ತುಂಬಾ ಹೊತ್ತಿಂದ ಕೇಳ್ತಿದ್ದೀನಿ, ಯಾಕೋ ತುಂಬಾ ಸುಪ್ಕಿದ್ದಾರೆ, ಯಾಕೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆಲವೊಂದು ಜನ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರ ಮನಸ್ಸು ಎಂಥದ್ದು ಅಂತ, ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ ಅಂತ ತುಂಬ ಒಗ್ಟೊಗ್ಟಾಗಿ ಅಮ್ಮನಿಗೆ ಮುಟ್ಟೋ ರೀತಿ ಮಾತಾಡ್ತಿದ್ದಾಳೆ ಚಾರು. ಯಾರಿಗೇನು ಅರ್ಥ ಆಯಿತು ಗೊತ್ತಿಲ್ಲ, ಆದರೆ ಮಾನ್ಯತಾಗೆ ಮಾತ್ರ ಆಕೆ ಮಾತಾಡಿದ್ಯೇನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಯಿತು. ನಿಂತಲ್ಲಿ ನಿಲ್ಲೋಕ್ಕಾಗ್ತಿಲ್ಲ, ಕೂತಲ್ಲಿ ಕೂರೋಕ್ಕಾಗ್ತಿಲ್ಲ. ಮಾನ್ಯತಾಗೆ ಚಾರುನ ಎದುರಿಸೋಕಂತೂ ಸಾಧ್ಯನೇ ಆಗ್ತಿಲ್ಲ. ಜ್ವಾಲಾಮುಖಿ ಥರ ಮನಸ್ಸಲ್ಲೇ ಕುದೀತಿರುವಂಥ ಚಾರು ಏನಾದರೂ ಅಪ್ಪಳಿಸಿದ್ರೆ ಹೇಗೆ ಅಬ್ಬರಿಸ್ಬಹುದು, ಹೇಗೆ ಚಾರುವಿನ ಜ್ವಾಲಾಮುಖಿಯಲ್ಲಿ ಕೊಚ್ಕೊಂಡು ಹೋಗ್ಬೋದು ಅನ್ನೋದನ್ನು ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಬಟ್ ಮಾನ್ಯತಾಗೆ ತುಂಬ ಚೆನ್ನಾಗಿ ಗೊತ್ತು, ತನ್ನ ಮಗಳು ಚಾರು ರೆಬಲ್ ಆದರೆ ನನ್ನ ಕತೆ ಏನಾಗತ್ತೆ, ಜೈ ಏನು ಮಾಡಬಹುದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಮಗಳನ್ನ ಎದುರಿಸೋಕ್ಕಾಗದೆ ಅಲ್ಲಿಂದ ಹಾಗೆ ಬೇರೆ ಕೇಳೋಕೆ ಮುಂದಾಗ್ತಾರೆ. ಯಾಕೆ ಏನು ಅಂತ ಜೈ ಅವರು ಕೇಳೋದಕ್ಕೆ ಮಗಳು ಮತ್ತೆ ಅಲಿಯಾ ಬಂದಿದ್ದಾರಲ್ವ, ಅವ್ರಿಗೇನಾದರೂ ಕುಡಿಯೋದಕ್ಕೆ ತರೋದಕ್ಕೆ ಅಂತ ಹೇಳಿದಾಗ ನೀನು ಇಲ್ಲೇ ಇರುವ ಅಂತ ಹೇಳಿ ಸರ್ವಿಸ್ನ ಸ್ಪೆಷಲ್ ಆಗಿ ಏನಾದರೂ ತಗೊಂಡು ಬಾಪ ಅಂತ ಹೇಳಿ ಕಳಿಸ್ತಾರೆ. ತದನಂತರ ಈ ಕಡೆ ಚಾರು ಹೋಗಿದ್ದೆ ತನ್ನ ಅಮ್ಮನ್ನ ಎದುರಾಗ್ತಾಳೆ. ಅಮ್ಮನ ಎದುರಾಗ್ತಿದ್ದಾಗೆ ಬೆವರು ನಿಂತಲ್ಲೇ ಹರಿತಾ ಇದೆ. ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಕೈ ಕಾಲು ನಡಕ್ತಾ ಇದೆ. ಈ ಕಡೆ ಅಜ್ಜಿ ಕೂಡ ಏನಾಯ್ತು ಮಾನ್ಯತಾ ನಿನಗೆ, ಯಾಕೆ ಕೈ ಕಾಲೆಲ್ಲ ಶೇಕ್ ಆಗ್ತಿದೆ ಅಂತ ಕೇಳ್ತಾ ಇದ್ರೆ ಈ ಕಡೆ ಚಾರು ಅಮ್ಮನ್ನೇ ನೋಡ್ತಾ ಇಂಥ ಪಾಪಿ ನೀನು ಅಂತ ಅನ್ಕೋತಾ ಇದ್ರೆ ಈ ಕಡೆ ಚಾರಿ ಅತ್ತೆ ಮುಖ ನೋಡಿದ್ದೆ, ಯಾಕತ್ತೆ ಏನಾಯ್ತು ನಿಮ್ಮ ಮುಖಕ್ಕೆ ಅಂತ ಕೇಳಿದಾಗ ಆಕ್ಸಿಡೆಂಟ್ ಆಗಿ ನಾ ಏನೋ ಕಚ್ಬಿಡ್ತಂತೆ, ರೋಡಲ್ಲಿ ಬೇಕಿದ್ರೆ ಅಂತಾರೆ. ಹೌದಾ, ನಮ್ಮ ಅತ್ತಿಗೆಯನ್ನು ಕೂಡ ದೇವಸ್ಥಾನದಲ್ಲಿ ಬಿದ್ದು ಸೀಮೆ ಇದೇ ರೀತಿ ಪೆಟ್ಟಾಗಿದೆ ಅಂತ ಹೇಳ್ತಿದ್ದಾಗ ಇಲ್ಲಿ ಚಾರುಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಯಾಕಾಗಿರೋದು ಏನು ಎಲ್ವು ಅಂತ. ಇದ್ರ ನಡುವೆ ಈ ಕಡೆ ಜೈಶಂಕರ್ ಅವರು ಸತ್ಯ ಹೇಳ್ಬೇಕು ಅಂತ ಚಾರು ಮುಂದಾಗ್ತಾಳೆ. ಈ ಕಡೆ ಎಲ್ಲ ಸತ್ಯನೂ ಕೂಡ ಹೇಳ್ಬಿಡ್ತೀನಿ, ಯಾರು ಏನು ಎಲ್ಲ ಸತ್ಯ ಕೂಡ ನಿಮಗೆ ಗೊತ್ತಾಗಲೇಬೇಕು ಅಂತ ಹೇಳಿ ಚಾರು ಸತ್ಯವನ್ನ ಹೇಳೋದಕ್ಕೆ ಮುಂದಾಗ್ತಾಳೆ. ಒಂದಷ್ಟು ಒಗಟಾಗಿ ಕೂಡ ಮಾತಾಡ್ತಾಳೆ. ಇದರಿಂದಾಗಿ ಜೈಶಂಕರ್ ಅವರು ಹೇಳ್ತಾರೆ, ಯಾಕಿಷ್ಟು ಒಗಟಾಗಿ ಮಾತಾಡ್ತಿದ್ಯಾ ಮಗಳೇ, ಏನದು ಸತ್ಯ ನಿಜವಾಗಿ ನೇರವಾಗಿ ಹೇಳು ಅಂತ ಹೇಳಿದಾಗ ಹೇಳ್ತೀನಿ ಅಪ್ಪ, ಹೇಳದೇ ಇರೋದಿಲ್ಲ ಅಂತ ಹೇಳಿ ಹೇಳೋಕೆ ಮುಂದಾಗಬೇಕು. ಅಷ್ಟರಲ್ಲಿ ಜೈಶಂಕರ್ ಅವ್ರಿಗೆ ದೇಶಪಾಂಡೆ ಅನ್ನೋರ ನಂಬರಿಂದ ಕಾಲ್ ಬರುತ್ತೆ. ದೇಶಪಾಂಡೆ ಅನ್ನೋರು ಕಾಲ್ ಮಾಡ್ತಿದ್ದಾಗ ಈ ಕಡೆ ಜೈಶಂಕರ್ ಅವರು ಯಾವುದೇ ಕಾರಣಕ್ಕೂ ನಾನಿವತ್ತು ಬರೋಕ್ಕಾಗೋದಿಲ್ಲ, ಮೀಟಿಂಗ್ನ ಮುಂದೆ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಜೈಶಂಕರ್, ಅದು ನಿನ್ನ ಫೇವ್ರೆಟ್ ಪ್ರಾಜೆಕ್ಟ್ ಅಲ್ವಾ, ಎಷ್ಟು ಆಸೆ ಕನಸನ್ನ ಇಟ್ಟು ಅದಕ್ಕೋಸ್ಕರ ನೀನು ಹೊಡೆದಾಡಿದ್ದೆ ಅಂತ ಕೇಳ್ತಿದ್ರೆ ಹೌದು, ಅದು ನನಗೆ ತುಂಬ ಬೇಕಾಗಿರೋದೇ ಇರಬಹುದು, ಆದರೆ ಅದಕ್ಕಿಂತ ಬೇಕಾಗಿರೋದು ನನ್ನ ಮಗಳು ಮತ್ತು ಅಳಿಯ ಅಂದಾಗ ಅಯ್ಯೋ ಅಳಿಯಂಗೋಸ್ಕರ ಇಷ್ಟೆಲ್ಲ ಅಂದಾಗ ನನಗೆ ಚಿನ್ನದಂತ ಅಳಿಯ ಸಿಕ್ಕಿದ್ದಾನೆ, ಅವನ ಮುಂದೆ ಇದೇನು ಕೂಡ ಅಲ್ಲ, ಸಾರಿ ನಾನು ಬರೋಕ್ಕಾಗೋದಿಲ್ಲ, ಮುಂದಕ್ಕೆ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಸಿಕ್ಕಿದ ಚಾನ್ಸ್ ಅನ್ಕೊಂಡಿದ್ದೆ ಮಾನ್ಯತಾ, ದೇಶಪಾಂಡೆನ ಕಾಲ್ ಮಾಡಿದ್ದು, ಅದನ್ನ ನೀನು ಎಷ್ಟು ಇಷ್ಟಪಟ್ಟಲ್ವಾ ಮಾಡಿದ್ದು ಅಂದಾಗ ಹೌದು ಮಾಡಿದ್ ನಿಜ, ಈಗ ಬಿಡು ಅದನ್ನ, ಚಾರು ಏನೋ ಹೇಳಬೇಕು ಅಂತ ಹೇಳಿದ್ಯಲ್ಲಮ್ಮ, ಏನು ವಿಷಯ ಹೇಳು ಅಂತ ಹೇಳ್ತಿದ್ರೆ ಅಪ್ಪನ್ನ ನೋಡಿದ್ದೆ, ಅಪ್ಪ ಎಷ್ಟು ಮಗಳು ಮತ್ತು ಅಳಿಯನ ಬಗ್ಗೆ ಎಷ್ಟು ಖುಷಿಯಿಂದ ಇದ್ದಾರೆ, ಮನೆಗೆ ಬಂದಿದ್ದಾರೆ ಅಂತ ಅವ್ರಿಗೆ ಇಷ್ಟ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ನ ಕೂಡ ಮುಂದಕ್ಕೆ ಹಾಕಿದ್ರು. ಇವರ ಖುಷಿನ ಹಾಳು ಮಾಡೋದು ಎಷ್ಟು ಸರಿ ಅಂತ ಯೋಚನೆ ಮಾಡಿದ ಚಾರು, ಇಲ್ಲ ಅಪ್ಪ ನನಗೇನಾದರೂ ಈ ವಿಷಯ ಹೇಳಿದ್ರೆ ಖಂಡಿತ ನಿಮ್ಮ ಖುಷಿ ಹಾಳಾಗ್ಬಿಡುತ್ತೆ, ನೀವು ತುಂಬಾ ಖುಷಿಯಾಗಿದ್ರೆ ಹೀಗೆ ಖುಷಿಯಾಗಿರಬೇಕು, ನೀವು ನಿಮಗೆ ಯಾವತ್ತೂ ಕೂಡ ಹರ್ಟ್ ಆಗಬಾರ್ದು ಅಂತ ಹೇಳ್ತಾಳೆ. ಜೊತೆಗೆ ಈ ಕಡೆ ಮಾನ್ಯತಾ ಬದುಕು ಉಳ್ಕೊಂತು ನನ್ನ ಬಡ ಜೀವ ಅಂತ ಅನ್ಕೋತಾ ಇದ್ರೆ ಕೊಡ್ತಾಳೆ ಒಂದು ಬಿಗ್ ಟ್ವಿಸ್ಟ್ ನ ಚಾರು ಅಂತ ಹೇಳ್ಬೋದು. ಅತ್ತ ಕಡೆ ಕಿಟ್ಟಿ ಅಂತೂ ತನ್ನ ಹಳೆಯ ನೆನಪುಗಳನ್ನ ನೆನಪು ಮಾಡ್ಕೋತಿದ್ದಾನೆ. ಇಲ್ಲಿ ಕಿಟ್ಟಿ ಕಣ್ಣು ಮುಚ್ಕೊಂಡು ತನ್ನ ಹಳೆ ನೆನಪುಗಳನ್ನ ಹಳೆ ಹುಡುಗಿನ ನೆನಪು ಮಾಡ್ಕೋತಿದ್ದಾರೆ. ಈಗಲೂ ಕೂಡ ಆತನ ಮನಸ್ಸಲ್ಲಿ ಇರೋದು ಆಕೆನೆ. ಈ ಕಡೆ
ಕಣ್ಮುಚ್ಕೊಂಡು ನೆನಪು ಮಾಡ್ಕೊತಿದ್ರೆ ಯಾವುದೋ ಒಂದು ಹುಡುಗಿ ಮದುವೆಗೆ ಸಿದ್ಧವಾಗ್ತಿದ್ದಾಳೆ. ಅವಳ ಫ್ರೆಂಡ್ಸ್ ಅಂತೂ ಎಷ್ಟು ಮುದ್ದಾಗಿದ್ಯಾ, ನಾವೇನಾದರೂ ಹುಡುಗರಾಗಿದ್ರೆ ನಿನ್ನ ಎತ್ತಾಕೊಂಡು ಹೋಗ್ಬಿಡ್ತಿದೀವಿ ಅನ್ನೋಷ್ಟು ನಿಜವಾಗ್ಲೂ ಕೂಡ ಮುದ್ದಾಗಿರೋಂಥ ಹುಡುಗಿ. ಅಲ್ಲಿಗೆ ಕೇಕೆ ಬರ್ತಾನೆ, ಕೇಕೆ ಬಂದಿದ್ದೆ ಆಕೆನ ಎತ್ತಾಕೊಂಡು ಹೋಗ್ತಿದ್ದಾನೆ. ಇದನ್ನು ನೋಡಿದ್ದೆ ಎಲ್ಲರೂ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಕಿಟ್ಟಿಯ ಪ್ರೀತಿ ಅಂತಕ್ಕಂಥದ್ದು ಒಂದು ಕಿಡ್ನಾಪ್ ಇಂದ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾವುದೋ ಒಂದು ಡೀಲ್ ಇಂದ ಬಂದ ಅಪ್ಪ ಅಮ್ಮ ಸಿಕ್ಕಿದ್ರು, ಅಣ್ಣ ಸಿಕ್ಕಿದ್ರು, ತನ್ನ ಫ್ಯಾಮಿಲಿ ಸಿಕ್ತು. ಅಲ್ಲೂ ಕೂಡ ಯಾವುದೋ ಡೀಲ್ನ ತಗೊಂಡಿದ್ದೆ, ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿದ ಹುಡುಗಿಯ ಪ್ರೀತಿಯ ಬಲಿಯಲ್ಲೇ ಕಿಟ್ಟಿ ಬಿದ್ದಿದ್ದಾರೆ ಅನ್ನೋದು ನಮಗೆ ಇದರಿಂದಾಗಿ ಗೊತ್ತಾಗುತ್ತೆ. ಅಷ್ಟರಲ್ಲಿ ಶ್ರುತಿ ಬರ್ತಾಳೆ. ಏನು ಯೋಚನೆ ಮಾಡ್ತಿದ್ಯಾ, ಮದುವೆ ಅಂದ ತಕ್ಷಣ ಮದುವೆಗೊಂದಿಗೆ ಹೋಗ್ಬಿಟ್ಯಾ ಅಂತ ರೇಗಿಸ್ತಾ ಇದ್ದಾಳೆ. ತದನಂತರ ಈ ಕಡೆ ವೈಶಾಖಾಗಿ ಅವಳ ತಮ್ಮ ಒಂದು ಪಾಯ್ಸನ್ನ ತಂದು ಕೊಡ್ತಾನೆ. ಪಾಯ್ಸನ್ನ ತಂದು ಕೊಟ್ಟಿದ್ದೆ, ಇದನ್ನ ಮನೆಯವ್ರಿಗೆಲ್ಲ ಬೆರೆಸ್ಬಿಡು, ಎಲ್ಲರೂ ಕೂಡ ಸತ್ತೋಗ್ತಾರೆ ಅಂದಾಗ ರಾಮಾಚಾರಿ ಚಾರು ಅಂದಾಗ ಇವರೆಲ್ಲ ಒದ್ದಾಡಿ ಸಾಯ್ತಾ ಇದ್ರೆ ಆ ಒಂದು ಘಟನೆ ನಡೆದಿದೆ ಅಂತ ಗೊತ್ತಾದ್ರೆ ಆಘಾತದಿಂದ ಓಡೋಡಿ ಬರ್ತಿರ್ತಾರೆ. ಅವ್ರಿಗೂ ಕೂಡ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರೆ ಆಯ್ತು, ಎಲ್ಲರೂ ಕೂಡ ತೀರ್ ಹೋಗ್ತಾರೆ. ಅವ್ರ ಒದ್ದಾಟನ ನೋಡಿದ್ದು ಕೂಡ ನಾವು ಖುಷಿ ಪಡ್ಬೋದು. ಆಮೇಲೆ ಯಾರಿದ್ದಾರೆ ನಿನಗೆ, ಯಾರು ಕೂಡ ನಿನ್ನ ಸತ್ಯನ ಬಿಚ್ಚಿಡೋಕ್ಕಾಗಲ್ಲ, ಎಲ್ಲರೂ ಕೂಡ ನಮ್ಮ ಮುಂದೆನೆ ಸತ್ತು ಹೋಗ್ಬಿಡ್ತಾರೆ ಅಂದಾಗ ವೈಶಾಖ ಕೂಡ ಅದೇ ಸರಿ ಅಂತ ಅನ್ಸುತ್ತೆ. ಹಾಗಾಗಿ ಆಕೆ ಕೂಡ ವಿಷ ಹಾಕಿ ಕೊಲ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಮನೆಗೆ ಬರ್ತಾಳೆ. ಮನೆಗೆ ಬಂದಿದ್ದೆ, ಮಾಡ್ತಿರೋ ಅಡುಗೆಗೆ ವಿಶ್ವನ ಬೆರೆಸ್ತಿದ್ದಾಳೆ. ಅಷ್ಟರಲ್ಲಿ ಜಾನಕಿ ಅವ್ರು ಕೂಡ ಅಲ್ಲಿಗೆ ಬರ್ತಾರೆ. ಜಾನಕಿ ಅವ್ರು ಬಂದಿದ್ದೆ, ಏನು ಮಾಡ್ತಿದ್ಯಾ ವೈಶಾಖ ಅಂದಾಗ, ಅಯ್ಯೋ ಅತ್ತೆ ಸಾರು ಎಷ್ಟೊಂದು ಅಂತಿತ್ತು, ಅದಕ್ಕೋಸ್ಕರ ಸಾಂಬಾರು ಹೇಗಿದೆ ಅಂತ ನೋಡೋಣ ಅಂತ ಬಂದೆ ಅಂದಾಗ, ಹೌದಾ ತುಂಬ ಹಸುವಾಗ್ತಿದೆ ಅಂತ ಅನ್ಸುತ್ತಲ್ವಾ, ಈ ರಸಂ ಕುಡಿದ್ರೆ ತುಂಬ ಚೆನ್ನಾಗಿರತ್ತೆ, ಆರೋಗ್ಯವಾಗೂ ಇರತ್ತೆ, ತಗೋ ಕುಡಿ ಅಂತಿದ್ರೆ ಹೇಗೆ ಕುಡಿಯೋಕೆ ಸಾಧ್ಯ? ವೈಶಾಖ ಅದನ್ನ ತಾನೇ ವಿಷದ ಬೆರೆಸಿರೋ ರಸಂನ ಕುಡಿತಾಳ. ಆದರೆ ಜಾನಕಿ ಅವರು ಬಿಡ್ತಾನೆ ಇಲ್ಲ. ಫೈನಲಿ ಇದನ್ನ ಎಲ್ಲವನ್ನ ಕೂಡ ಕಿಟ್ಟಿ ನೋಡೇ ಬಿಟ್ಟ. ಕಿಟ್ಟಿಗೆ ಗೊತ್ತಾಗೋಯ್ತು. ಬಿಕಾಸ್ ವೈಶಾಖ ಅಡುಗೆ ಮನೆಗೆ ಹೋಗಿದ್ದು, ಸಾಂಬಾರ್ನಲ್ಲಿ ಆ ವಿಷಯನ ಬೆರೆಸಿದ್ದು ಎಲ್ಲವನ್ನ ಕೂಡ ನೋಡಿದ್ದ ಕಿಟ್ಟಿ, ಇಷ್ಟೆಲ್ಲದಕ್ಕೂ ಮುಂದುವರೆದಿದ್ಯಾ, ಖಂಡಿತ ನಾಯಿಬಾಲ ಯಾವತ್ತಿದ್ರು ಡೊಂಕೆ, ನೀನು ಏನೇ ಆದರೂ ಕೂಡ ಬದಲಾಗೋದಿಲ್ಲ, ನಿನಗೆ ಹೀಗೆ ಬಿಟ್ಟರೆ ಸುಮ್ಮನೆ ಬರೋದಿಲ್ಲ, ಖಂಡಿತ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದ ದತ್ತಾಬಾಯ್ಗೆ ಕಾಲ್ ಮಾಡ್ತಿದ್ದಾರೆ. ದೃಷ್ಟಿ ಭಟ್ಟು ಸೀರಿಯಲ್ನ ದತ್ತಾಬಾಯ್ ರಾಮಾಚಾರಿ ಸೀರಿಯಲ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಕಿಟ್ಟಿ ಮತ್ತೆ ಅವರು ಇಬ್ರು ಕೂಡ ಸ್ನೇಹಿತರಾಗಿದ್ದಾರೆ. ಈ ಕಡೆ ದತ್ತಾಬಾಯ್ಗೆ ಕಾಲ್ ಮಾಡಿ, ನನ್ನ ಮನೇಲಿ ಒಂದು ವಿಶ್ವಸರ್ಪ ಸೇರ್ಕೊಂಡ್ಬಿಟ್ಟಿದೆ, ಅದನ್ನ ಹೀಗಾದ್ರೂ ಮಾಡಿ ಮುಳ್ಳನ್ನ ಕಿತ್ತು ಹೊರಗಡೆ ದಬ್ಬೇಕಾಗಿದೆ, ಅದಕ್ಕೋಸ್ಕರ ನಿನ್ನ ಸಹಾಯ ಬೇಕು ಅಂದಾಗ, ಏನು ಯೋಚನೆ ಮಾಡಬೇಡ, ಏನು ಮಾಡಬೇಕೋ ಹೇಳು ಅಂದಾಗ ಪಕ್ಕ ಪ್ಲಾನ್ ಮಾಡ್ಕೋತಾರೆ ಇಬ್ರು ಕೂಡ. ನಂತರ ಅತ್ತ ಕಡೆ ಚಾರು ತನ್ನ ಅಮ್ಮಂಗೆ ಕೌಂಟರ್ ಕೊಟ್ಟಿದ್ದ, ನಾನು ಸತ್ಯ ಈಗ ಹೇಳದೆ ಇರ್ಬೋದು, ಆದರೆ ಹೋಗೋಕ್ಕೂ ಮುನ್ನ ಎಲ್ಲ ಸತ್ಯನ ಹೇಳಿ ಹೋಗ್ತೀನಿ, ಬಿಡೋ ಮಾತೇ ಇಲ್ಲ ಅಂತದಾಳೆ. ಒಂದು ಪಕ್ಷ ಏನಾದರೂ ಮಾನ್ಯತಾ ಸತ್ಯ ಹೇಳಿದ್ರೆ ಜೈಶಂಕರ್ ಸುಮ್ಮನೆ ಬಿಡ್ತಾರ, ಶೂಟ್ ಮಾಡೇ ಸಾಯಿಸ್ತಾರೆ, ಇಲ್ಲ ಅಂದ್ರೆ ಜೈಲಿಗೆ ಹಾಕಿಸ್ತಾರೆ, ಇಲ್ಲ ಮನೆಯಿಂದ ಒದ್ದು ಓಡಿಸ್ತಾರೆ. ಭಿಕ್ಷೆ ಎತ್ತೋದು ಬಿಟ್ರೆ ಮಾನ್ಯತಾಗೆ ಇನ್ನೇನು ಕೂಡ ಗತಿ ಇಲ್ಲ. ಇತ್ತ ಕಡೆ ವೈಶಾಖಾಗೆ ಈ ಕಡೆ ದತ್ತಾಬಾಯ್ ಪಾಠ ಕಲ್ಸೋಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿದ್ದೆ. ಈ ಕಡೆ ವೈಶಾಖಗೆ ದುಂಬಾಲು ಬೀಳೋಕೆ ಸಿದ್ಧವಾಗಿ ಈ ಕಡೆ ವೈಶಾಖ ಅಹಂಕಾರಕ್ಕೆ ಕುತಂತ್ರಕ್ಕೆ ಸರಿಯಾದ ಪಾಠ ಕಲಿಸೋಕೆ ದತ್ತಾಬಾಯ್ ಎಂಟ್ರಿ ಕೊಟ್ಟು ವೈಶಾಖನ ಕಿಡ್ನಾಪ್ ಮಾಡಿದ್ದೆ. ಈ ಕಡೆ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮನೆಯವರೆಲ್ಲರೂ ವಿಷದ ಊಟ ತಿನ್ನೋದಂತೂ ಖಂಡಿತ ಸಾಧ್ಯ ಇಲ್ಲ. ಬಿಕಾಸ್ ಕಿಟ್ಟಿಗೆ ಆಲ್ರೆಡಿ ಆ ವಿಷಯ ಗೊತ್ತಿರೋದ್ರಿಂದಾಗಿ ಖಂಡಿತ ಅದನ್ನು ಯಾರನ್ನೂ ಕೂಡ ತಿನ್ನೋಕೆ ಬಿಡೋದಿಲ್ಲ. ಆದರೆ ಆ ಒಂದು ವಿಷದ ಊಟನ ವೈಶಾಖನೇ ತಿನ್ನೋ ಹಾಗೆ ಮಾಡೋದ್ರಲ್ಲೂ ಕೂಡ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಅಂತ ಹೇಳ್ಬೋದು. ದತ್ತಾಬಾಯ್ ಮತ್ತೆ ಕಿಟ್ಟಿ ಸೇರ್ಕೊಂಡಿದ್ದ ವಿಷದ ಊಟವನ್ನ ಈ ಕಡೆ ವೈಶಾಖಗೆ ಊಟ ಮಾಡಿಸ್ತಾರೆ. ಏನಾಗತ್ತೆ, ಆ ವಿಷದ ಊಟ ತಿಂದು ವೈಶಾಖ ಪ್ರಾಣನೇ ಹೋಗ್ಬಿಡುತ್ತಾ, ಅಪಾಯಕ್ಕೆ ಸಿಕ್ಕಾಕಿಕೊಂಡ್ಬಿಡತ್ತಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.